ನಾನು ನಿಮ್ಮವನು ನಿಮ್ಮ ಮನೆ ಮಗನು. ನಮ್ಮನ್ನ ಬಿಟ್ಟು ಸೈಡಲ್ಲಿ ಹೋಗಿ ತಿಂತಾ ಇದ್ದಾರೆ ಗೈಸ್ ಇವರು. ಇವ್ರಿಗೆ ಏನೇನು ಬರುತ್ತೆ ಹೇಳಿ? ನಿಮ್ಗೆಲ್ಲ ದೇವ್ರು ಒಳ್ಳೇದು ಮಾಡ್ತಾನ. ಅಲ್ಲೋಡೆ ತಿನ್ಬಿಟ್ಟು ಅಲ್ಲೇ ಬಿಸಾಕ್ತಾವಳೆ ನೋಡಿ ಗೈಸ್. ಸ್ವಚ್ಛ ಭಾರತ್ ಹುಗಿ ಮಕ್ಕೆ ಏನ್ ಗುರಾಯಿಸ್ಬಿಟ್ರೆ ಏನ್ ನಮ್ಮ ಹುಡುಗನ್ ಏನ್ ಗುರಾಯಿಸ್ಬಿಟ್ರೆ ಏನ್ ಎದ್ಕೊಂಡ್ಬಿಡ್ಬೇಕು ಅವನು. ಏನೇನ ಅವ್ನು ಎರಡು ಸೇರ್ತಿದ್ರೆ ಒಂದೊಂದು ಏನು ನಾವು ಒಟ್ರೆಲ್ಲ ಗೊತ್ತಿದ್ವಲ್ಲ, ನಮ್ಗೆ ಏನು ಗೊತ್ತಿಲ್ಲ ಆಚೆ ಪ್ರಪಂಚದಲ್ಲಿ ಏನಾಗ್ತಿದೆ ಅಂತ. ನಾವು ಆಚೆ ಹೋಗಿದ ತಕ್ಷಣ ನೋ ಪಾಕಿಸ್ತಾನ್ ಪಾಕಿಸ್ತಾನ್ ಇಂಡಿಯಾ ಆಗಿಬಿಟ್ಟಿರ್ಬೇಕು. RCB ಫೈನಲ್ಸ್ ಅಲ್ಲೇ ಕಪ್ ಗೆದ್ಬಿಟ್ಟಿದ್ದಾರೆ ಆಲ್ರೆಡಿ. ಇವಳು ಓ ಫಾದರ್ ಐ ಆಮ್ ಕಮಿಂಗ್ ಅಂದ್ರು, ಅದಕ್ಕೆ ಮೋರ್ ಆರ್ಡರ್ ಐ ವಿಲ್ ಕಮ್ ಫಾಸ್ಟ್ ಅಂತ. ಇವ್ರು ನೋಡು ಶೋಕಿ ಹಿಂಗ ಅಂತ ಇರೋದು ವಿಡಿಯೋ ಮಾಡ್ತಾವನೆ ಅಂತ. ಸನ್ ಕೇಸ್ ಚೆನ್ನಾಗಿ ಹೇಳಿದ್ರಿ. ಹೆಂಗ್ರು ಏನು ಮಾತಾಡ್ಬೇಡ, ನನಗ್ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಗೊತ್ತಿರ್ಲಿಲ್ಲ ಎಬ್ಬಲಿ ನಾನು ಹೊಡ್ದ ಅಂದ್ರೆ ಊಟ ಮಾಡ್ಬೇಕಂಗೆ ಹೊಡೆದ. ಹ್ಞೂ ತಿನ್ಕೊಂಬಿಡ ಹೇಳ್ತೀನಿ. ಗೈಸ್ ನೀವೆಲ್ಲ ಅನ್ಕೋತಾ ಇರ್ತೀರ 100% ಯಾರು ಈ ಉಚಿತ ಮಕ್ಕಳು ಸುಮ್ಮನೆ ನಗ್ತಾವರಲ್ಲ, ಏನು ಅರ್ಥನೇ ಆಯ್ತಾ ಇಲ್ವಲ್ಲ ಅಂತ. ಎಂಟರ್ಟೈನ್ಮೆಂಟ್ ಬೇರೆ ಲೆವೆಲ್. ಅದು ನಮ್ಮ ದೊಡ್ಡಪ್ಪ ಇರ್ಬೇಕಾದ್ರೆ ಬಿಗ್ ಡ್ಯಾಡಿ ಅಪಾಯ 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 ಹುಡುಕ್ತಾವ್ರ ಅವರು ಚಿಕ್ಕದು. ಹೌದೌದು ಮನ್ಸು. ಅಣ್ಣ 2 ಹಾಕ್ತೀರಾ 1 ಹಾಕ್ತೀರಾ? ರೈತರಿಗೆಲ್ಲ ನೋಡಲ್ಲ ಜಮೀನ್ ಇದೆಯಲ್ಲ, ರೈತರಿಗೆಲ್ಲ ಇವಾಗ ಮನೆ ಬಂತು. ಏನು ಬಾಯ್ಸ್ ಎಂಟ್ರೆನ್ಸ್ ಅಪ್ಪಾಗಲ್ ಹೋಯ್ತಾ ವಿಡಿಯೋ ಓಕೆ ಗೈಸ್. ನೋಡ್ರಿ ಗೈಸ್, ಯಾರ ಜೊತೆ ಹೋಯ್ತವನೆ ಸಿದ್ದವ್ರ ಪಕ್ಕದವ್ರ ಜೊತೆಲ್ಲ ಹೋಯ್ತಾನೆ ಇವನು. ಒಂಥರ ಊರು ಇದ್ದಂಗೆ ಏನ್ ಶಾರುಖ್ ಖಾನ್ ಅಂದ್ಕೊಂಡ್ಬಿಟ್ಟಿದ್ಯಾ? ತಲೆ ಮೇಲೆ ಕೈ ಇಟ್ಟಿದ್ಯಾ? ಟಾಪಲ್ ಆಗ್ಬಿಡ್ಬೇಕು, ಟಾಪಲ್. ಬಾಯ್ ಬಾಯ್ ಬಾಯ್, ಟಾಟಾ. ರಾಜ ದೊಡ್ಡಪ್ಪರಿಗೆ ದೊಡ್ಡಪ್ಪ ಮನೇಲಿ ಹೇಳ್ಬಿಟ್ಟು ಬಂದಿದ್ದೀರಾ ಇಬ್ರು? ಕಾಲೇಜ್ ಹೋಗ್ತೀವಂತ. ಹೆಂಗ್ ಹೊಡಿತದ್ ಗೊತ್ತಾ ಅದು? ಪಕ್ಕ ಟಾಪಲ್ಲೇ ಇದು ಗೈಸ್. ದೊಡ್ಡಪ್ಪ ಇಬ್ರು ಹೆಣ್ಮಕ್ಳನ್ನ ಎಲ್ಲ ಕರ್ಕೊಂಡೆಲ್ಲ ಹೋಗ್ಬಿಟ್ಟವನೆ. ಓ ಇಲ್ಲೇ ಇಲ್ಲೇ ಇದೆ, ಬಂದ. ಎಲ್ಲೋಗಿದೆ? ಹಾ 6 ಗಂಟೆಗೆ ಬಿಡಲ್ಲ ಅಂದ. ಆ ಮಗುನ್ ಬಿಡು ಅಂತ ಮಗುನ್ ಬಿಡಿಸ್ಬಿಟ್ಟು ನಾನು ಬಂದ್ಬಿಟ್ಟೆ ಆಚೆ. ಗುಣ no, 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 no.
it come. Oh, here it come. ಇದೆಲ್ಲ ಮುಗಿಸ್ಕೊಂಡು ನಾವೆಲ್ಲಿ ಬಂದಿದ್ದೀವಿ ಅಂದರೆ ಮತ್ತೆ ಲ್ಯಾಂಡ್ ಗೇಮ್ಸ್ಗೆ ಬಂದಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ವಂಡರ್ಲಾ ಪಾರ್ಕು ರಾತ್ರಿ 10 ಗಂಟೆವರೆಗೂ ಓಪನ್ ಇರುತ್ತೆ. ಅದಕ್ಕೋಸ್ಕರ ಕ್ರೇಜಿ ಬೇಗ ಆಡ್ಬಿಟ್ಟು ಬೇಗ ಹೋಗೋಣ ಅಂದ್ರೆ ಇವನೊಬ್ಬ ಟಾರ್ಚರ್ ಇತ್ತು ನೋಡಿ ಗೈಸ್. ಇವಾಗ ಕ್ಯಾಮ್ರಾ ಆಗ್ತಾ ಇದೀವಿ ಅಂತ ಎಲ್ಲ ಇಡೀ ವಂಡರ್ಲಾ ಸ್ಟಾಫ್ನೇ ಕರ್ಸ್ಬಿಟ್ಟವ್ ನೀನು. ಇಲ್ಲೇ ಕುತ್ಕೋ ಏನಾಗಲ್ಲ, ಇಲ್ಲೇ ಕುತ್ಕೊಳ್ರಿ. ನೋಡ್ರಿ ಇಲ್ಲಿ ಕ್ಯಾಮ್ರಾ ಹಾಕಿದೀವಿ, ನೋಡ್ರಿ ಕ್ಯಾಮ್ರಾ ಹಾಕಿದೀವಿ ನೋಡ್ರಿ. ರಾಜಿ ಫೋನು ಕ್ಯಾಮ್ರಾ ಹಾಕಿದೀವಿ. ಹೋಯ್ತೀವಿ. ಓಕೆ ಗೈಸ್, ಅಂತೂ ಫೈನಲಿ ಕ್ಯಾಮ್ರಾ ಸೆಟ್ ಮಾಡ್ತಾಯಿತ್ತು. ಆಫ್ಟರ್ ಆಲ್ ಎಫರ್ಟ್ಸ್, ಥ್ಯಾಂಕ್ಸ್ ಟು ವಂಡರ್ಲಾ ಟೀಮ್. ಏನಾದರೂ ಬೆಳಿಗ್ಗೆ ಹಾಕಿದ್ರೆ ಎಷ್ಟು ಚೆನ್ನಾಗಿ ಬರ್ತಿತ್ತು ಅಂತ ಹೇಳಿದ್ರೆ ಫುಟೇಜು. ಕತ್ಲೆ ನಮ್ಮ ಎಕ್ಸ್ಪ್ರೆಷನ್ಸ್ ಕಾಣಿಸಲ್ಲ, ಏನಿಲ್ಲ. ಆದರೂ ನೋಡೋಣ. ಕಣ್ಣು ಮುಚ್ಕೊಂಡು ಮುಚ್ಚದೆ ನನ್ನ ಮಗನೇ ನಡೆ. ಜೈ ಫೆರಾರಿ ವರ್ಲ್ಡಲ್ಲಿ ಹೋಗಿದ್ನಲ್ಲ ಅಷ್ಟೇ ಭಯ. ಎಲ್ಲ ಫೆರಾರಿ ವರ್ಲ್ಡಲ್ಲಿ ಹೋಗಿರೋರಿಗೆ ಇವೆಲ್ಲ ಯಾವ್ದು ಮ್ಯಾಟ್ರ್ ಇಲ್ಲ. ಆದ್ರೆ ಅಣ್ಣ ಫೆರಾರಿ ವರ್ಲ್ಡಲ್ಲಿ ಹೋಗಿರೋರಿಗೆ ಇದು ಮ್ಯಾಟ್ರ್ ಅಲ್ಲ. ಆಂಗ್ಸೈಟಿ ಜಾಸ್ತಿ ಆಗ್ತಾ ಇತ್ತು ಮುಟ್ಕೊಡ್ತಾರೆ. Come on guys, let's go. ಏನು ವಂಡರ್ಲಾ ಇವಾಗ ಆಲ್ರೆಡಿ ಮುಟ್ಟೋಡ್ಕೋತಾವೆ. ಹೇಗೈತೆ ಗುರು? ಚೆನ್ನಾಯ್ತಾ? ಸೂಪರ್ ಆಯ್ತಾ? ಈಗ ಬಿಡೋಗ ಕಣ್ಣು ಮುಚ್ಕೊಂಡವ್ರು ಮನೆ ದೇವ್ರ ಮೇಲೆ ಅಣೆ. ಎಲ್ಲಾರು ಕೇಳ್ತಿದ್ರಲ್ಲ ಈಶಾಂಕ್ ಎಕ್ಸ್ಪ್ರೆಷನ್. ಇವಾಗ ತೋರಿಸ್ತೀನಿ ನೋಡಿ ಈಶಾಂಕ್ ಎಕ್ಸ್ಪ್ರೆಷನ್. ಕಾಣಿಸುತ್ತೋ ಕಾಣಿಸಲ್ಲ ಗೊತ್ತಿಲ್ಲ, ಬಟ್ It was at this moment that he knew he fucked up. once more. Oh beta, Charles, oh beta. ಸೂಪರ್. ಹೋಗಿರೋದು ಗೈಸ್, ಇದೊಂದು ಶಾರ್ಟ್ ತೆಗಿಯಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ಮೆಕ್ಯಾನಿಕಲ್ ಹೆಡ್ಡು ಎಲ್ಲಾರನ್ನೂ ಕರ್ಕೊಂಡ್ಬಂದ್ಬಿಟ್ಟು ಇಡೀ ವಂಡರ್ಲಾದವ್ರನ್ನ ರೆಸ್ಟ್ ಮಾಡಿಸಿ ಆಮೇಲೆ ಕ್ಯಾಮ್ರಾ ಫಿಟ್ ಮಾಡೋಕ್ಕೆ ಪರ್ಮಿಷನ್ ತಗೊಂಡು ಬೆಳಗ್ಗೆಯಿಂದ ಸಂಜೆ ಗಂಟೆ ಇದೊಂದು ಶಾರ್ಟ್ ತಗೊಳ್ಳೋಕೆ ಪರ್ಮಿಷನು. ಬಟ್ ಲೇಟ್ ಆಗೋಯ್ತು. ಲಡ್ಡು ಬಾಯ್ ಬಿತ್ತಾ ಏನಾದ್ರು ಸಂಜೆ ಕೊಟ್ಟಿದ್ರೆ ಇನ್ನೂ ಕ್ರೇಜಿ ಆಗೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಲಡ್ಡು ಬಾಯ್ ಬಿತ್ತಾ ಈಶಾನ್ ಸೈಜ್ ಆಗ್ತಿಲ್ಲ ಅಂದ್ಬಿಟ್ಟು ಆ ಕಡೆ ಕಳ್ಸಿ ತೋರಿಸಿದ್ದು. ಪಕ್ಕ ಕೂರಿಸ್ಕೊಂಡಿದ್ದೆ, ಆದ್ರೆ ಇದು ಸೈಜ್ ಹಿಡಿಸ್ತಾ ಇಲ್ಲ ಅಂತೇಳಿ, ಅದು ಲಾಕ್ ಆಗ್ತಾ ಇಲ್ಲ ಅಂತೇಳಿ ಬೇರೆ ಕಡೆ ಕೂರಿಸ್ತಾರೆ. ಗೈಸ್, ಭರತ್ ಹಾಗೂ ಮೋನು ಅವರು ಇನ್ನೊಂದು ರೌಂಡ್ ಹೋಗ್ತಾ ಇದ್ದಾರೆ. ಯಾರಾದ್ರೂ ಎಂಟರ್ಟೈನ್ಮೆಂಟ್ಗೆ ಎಲ್ಲಾದ್ರೂ ಬೇಕು ಅಂತ ಹೇಳ್ತಿದ್ರೆ ಮ್ಯಾಡಿ ಬಾಡಿಗೆಗೆ ಬರ್ತಾನೆ. ಫ್ರೀ absolutely free. only for girls. Only for girls. Yes, only for girls. Why? I don't understand. Busy guys. Ishan ಕಂದ್ರೆ ಚಿಂಡಿ. ಇವಾಗ ನಾವೆಲ್ಲಿ ಬಂದಿರೋದು ಅಂತ ಹೇಳಿದ್ರೆ, ಲೆಟ್ಸ್ ಗೋ. ತಗ ನನ್ನ ಮಗನೇ ನಾಡೆ. ಓಯ್ ಬರ್ರಿ ಯಾರು ಬರ್ತೀರಾ? ಬರ್ರಿ ಯಾರು ಬರ್ತೀರಾ?
ಗುದೆ 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 ಅವಳಿಗೆ ಗುದೆ 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 ತಗ ದೊಡಪ್ಪ ತಗ 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 ಹೋಗಿದ್ದೆ 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 ಅಯ್ಯೋ ತಗ ನನ್ನ ಮನೆ ತಗ ಇವ್ರಿಗೆ ಯಾರಿಗೂ ಹೊಟ್ಟೆ ಬಂದಿಲ್ಲ ಕಣ ಮುಂದೆ ಹೋಗೋದು ಹೆಂಗೋ ಬರೀ ಒಂದೇ ಒಂದು ಕೊಟ್ಟವನೆ ಬರೀ ರಿವರ್ಸ್ ಕೊಟ್ಬಿಟ್ಟು ಬರೀ ಮೋಸ ಎಲ್ಬೋರ್ಡ್ಗಳು ಬಂದ್ರೆ ಹಿಂದೆ ಟೈರ್ದು ಸೈಕಲ್ದು ಡ್ರೈವಿಂಗ್ ಅಲ್ಲಿ ಡಿಗ್ರಿ ಮಾಡೋನೆ ಡ್ರೈವಿಂಗ್ ಮಾಡೋದ್ರೆ ನಮ್ಮನೆಲ್ಲೇ ನೋಡಿ ಅಯ್ಯೋ ನಡೀರಪ್ಪ ಬರೀ ತೋರ್ಸದೆ ಹೇಗ್ರಪ್ಪ ಓ ಏ ಕಮ್ಮಿ ಮುರಿದೋಯ್ತು ಜೀನ್ಸ್ ಟೈಟ್ ಅಂತೆ ಏರಿಯಾ ಹೌಸ್ ಯಾರು ಬರ್ತಾರೆ ಸ್ನ್ಯಾಪ್ಚಾಟ್ ಯೂಸ್ ಮಾಡ್ತಾವ ಡೋರ್ ಕ್ಲೋಸ್ ನಾನು ಹೋಗ್ಬಿಡ್ತೀನಿ ಆಯ್ತಾ ಅಂತ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ ಕಲಾವಿದ ಕಣ ನಮಸ್ಕಾರ ಕಣ ನೀನು ಕಮೆಂಟ್ ಬಾಕ್ಸ್ ನಿಮ್ದೆ ಗೈಸ್ ಈ ಥರನೇ ಮುಟ್ಟಿಗೆ ಹಾಕೊಳ್ಳೋದು ವಾ 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 ಸೂಪರ್ ಅಣ್ಣ ಸೂಪರ್ ಅಣ್ಣ ಸೂಪರ್ ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ದೇವ್ರೆ ನಂಗೆ ಆಗ್ತಾ ಇಲ್ಲ ತಗೊಂಡಿಲ್ಲ ಅಂದ್ರೆ ಹೋಗ್ಬಿಡ್ತೈತೆ ನೀನೇ ಕರ್ಕೊಂತ ನಾನೇ ಬರಲ್ಲ ನೀನೇ ಕರ್ಕೊಂತ ನಾನೇ ಬರಲ್ಲ ಗೈಸ್ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ದೊಡ್ಡಪ್ಪ ಏನಕ್ಕೆ ಇವರಿಬ್ಬರನ್ನ ಕರ್ಕೊಂಡ್ ಬಂದಿರೋದು ಅಂತ ಹೇಳಿದ್ರೆ ರಾಜಶ್ರೀ ಮತ್ತೆ ಮೋನುನ ರಾಜಶ್ರೀದು May 1 ಬರ್ತಡೆ ಮೋನುದು May 30th ಬರ್ತಡೆ ವಂಡರ್ಲಾದಲ್ಲಿ ಒಂದು ಬರ್ತ್ಡೇ ಆಫರ್ ನಡೀತಾ ಇದೆ ಬೈ 1 get 1 ಫ್ರೀ ಅಂದ್ರೆ ಬರ್ತ್ಡೇ ಯಾರ್ದಿರುತ್ತೆ ಆ ಮಂತ್ ಅಲ್ಲಿ ಅವ್ರ ಜೊತೆ ಇನ್ನೊಬ್ರು ಕರ್ಕೊಂಡ್ ಹೋಗ್ಬೋದು ಸೊ ರಾಜಶ್ರೀ ಟಿಕೆಟ್ ಅಲ್ಲಿ ಈಶಾಂಕು ಮೋನು ಟಿಕೆಟ್ ಅಲ್ಲಿ ಬರುತ್ತೆ ನಮ್ಮಿಬ್ರಿಗೆ ಪ್ರಮೋಷನ್ ಅಂದ್ಬಿಟ್ಟು ಕೊಟ್ಟವ್ರೆ ಕಾಂಟೆಂಟ್ ಬೇಕು ಅಂತ ಗರ್ಲ್ಸ್ ಯಾರು ಬರಲ್ಲ ಗರ್ಲ್ಸ್ ಯಾರು ಬರೋ ಒಂದು ವಾರದಿಂದ ಫೋನ್ ಹಾಕಿ ಕೇಳ್ತಾರೆ ಆಮೇಲೆ ಆಯ್ತು ರಾಜಶ್ರೀ ಮತ್ತೆ ಮೋನನ್ ಕೇಳೋದು ಗೊತ್ತಿತ್ತು ನಮ್ಗೆ ಯಾರು ಗರ್ಲ್ಸ್ ಗೈಸ್ ನಾನು ಇವನು ಏನಕ್ಕೆ ಅಂದ್ರೆ ಇವನೊಂಥರ ವಿಕಿಪೀಡಿಯಾ ಇದ್ದಂಗೆ ನೋಡಿ ಬರ್ತ್ಡೇ ಮಂತ್ ಇರೋರ್ನೇ ಆರಿಸ್ಕೊಂಡು ಕರ್ಕೊಂಡ್ ಬರ್ತಾವನೆ ಅಂತ ಹೇಳಿದ್ರೆ ಇನ್ನು ಸಾಮಾನ್ಯದವ್ರು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸ್ ಅಲ್ಲೇ ಬಂದಿದೆ ಸರ್. ಸಾಮಾನ್ಯದಲ್ಲ ನೋಡ ಅಟೆನ್ಷನ್ ನೋಡಪ್ಪ ಕೋತಿ ರಾಮ ಹತ್ತಂಗ ಹತ್ತವನೆ ಏನೋ ಮಾಡಿ ಹತ್ತಿದ್ದು ಅಸ್ಲಿ ಎತ್ತದ ಹೆಂಗೆ ಅಂತ ತೋರಿಸ್ತೀನಿ ನೋಡಿ ಕಾಲ್ ಸಿಕ್ಕಾಕೊಂಡ್ಬಿಡುತ್ತೆ ಕಾಲು ಹುಡ್ಕುತ್ತೆ ಸುಮ್ಮನೆ ರಿಸ್ಕ್ ಮಾಡಬೇಡ ಓಕೆ ನಾಳೆ ಬರ್ತೀನಿ ಏನೋ ಚೆನ್ನಾಗಿ ಏನ್ ಲುಕ್ ಹಾಕ್ಬಿಟ್ರೆ ಈಶಾಂಕ್ ಎದ್ಕೊಂಡ್ಬಿಡ್ತಾನ ವೆಲ್ಕಮ್ ಟು ಬುರ್ಜ್ ಖಲೀಫಾ ಆಫ್ ಕೆಂಗೇರಿ ಫ್ರಂಟ್ ಇವಾಗ ನಾವೆಲ್ಲಿ ಬಂದಿದೀವಿ ಅಂತ ಹೇಳಿದ್ರೆ ಜೈಂಟ್ ವೀಲ್ ಹತ್ರ ಯಾವ ರೀತಿ ವ್ಯೂ ಇರುತ್ತೆ ನನ್ನ ತೋರಿಸ್ತೀನಿ ಬನ್ನಿ ಎಕ್ಸಾಕ್ಟ್ ಆಗಿ ಐಟಲ್ ಇದೆ ಕಂಡಿಡಿದು ಬಿಟ್ಲು ಅದಕ್ಕೆ ಇವಾಗ ಏನ್ ಗೊತ್ತಾ ಇವಳು ಟಾಸ್ಕೋ ಇಲ್ಲಿಂದ ಬಿಡ್ಬೇಕು ಸರ್ ಬೇಡ ಇಲ್ಲೇ ಓಪನ್ ಆಯ್ತದೆ ಓಪನ್ ಆಗ್ಬಿಟ್ರೆ ಯಾಕೆ ನೀವೇನು ಮಾತಾಡ್ತಿಲ್ಲ ಮೌನ ಆಗಿದ್ದೀರಾ? ಯಾಕೆ ಸರ್ ಮಾತಾಡಿ ಸರ್ ಪಕ್ಕದಲ್ಲಿ ಕೂತಾರ ಅದಕ್ಕೆ
ಮೌನ ಅಲ್ಲ ಕಣ ಮೌನು. ಸ್ವಲ್ಪ ಚೇಂಜ್ ಮಾಡ. ಆರ್ಡರ್ ಮಾಡ್ಕೊಂತೀವಿ. ಇವಾಗ ಇವ್ನು ನಾಲ್ಕು ಟ್ರ್ಯಾಕ್ ಇಲ್ವಾ? ಏನ್ ಬಂದು ನೋಡಿ ಐತೆ. ಕಾನ್ಫಿಡೆನ್ಸ್ ಆಗಿ ಹೇಳಿದ ಐತೆ ಅಂತ. ನಮ್ ಡೌಟ್ ಇದ್ದಿಲ್ಲ, ಇವಾಗ ಅವ್ನು ಐತೆ ನೀನ್ ಅನ್ಕೊಂಡೆ ನಿನ್ ಕಿವಿ ನಾವೇನೋ ಅನ್ಕೊಂತೀವಿ. ನೀನ್ ಏನ್ ಐತೆ ಅಂದ್ರೆ ನಮ್ಗೆ ಅದ್ರ ಬಗ್ಗೆ ಆಮೇಲೆ ನಂಗೆ ನಂಬಿಕೆ ಐತೆ, ನೀವೇನಾರು ಅನ್ಕೊಳ್ರಿ. ಓಕೆ ಗೈಸ್, ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಬರ್ತಾ ಇದ್ವಿ ಮನೆಗೆಲ್ಲ. ಇನ್ನ ಸದ್ಯಕ್ಕೆ ಇವಾಗ ಬಾಯ್ ಹೇಳೋ ಟೈಮ್ ವಂಡರ್ಲಾಗೆ ಸಾಕು ಶಿಸ್ತಾಗೋಯ್ತು. 10 ಗಂಟೆ ಮಾಡಿರೋದಕ್ಕೆ ಗೈಸ್ 10 ಗಂಟೆವರೆಗೂ ಆಡೋಕ್ಕೆ ಆಗಲ್ಲ, ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಎಷ್ಟೊತ್ತಾದ್ರೆ ಮಚ್ಚ ಎಷ್ಟು ಗೇಮ್ಸ್ ಆಡಿದ್ವಿ ಇವಾಗ? ಬೇಜಾನು ಎಲ್ಲ ಆಲ್ಮೋಸ್ಟ್ ಕವರ್ ಮಾಡಿ. ಹೇಳಿ ನೋಡು, ಯಾರು ನೀವು ವಂಡರ್ಲಾಗ್ ಬಂದಿದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಎಷ್ಟು ಗೇಮ್ ಕವರ್ ಮಾಡಿದ್ರಿ ಹೇಳಿ, ಕಮೆಂಟ್ ಮಾಡಿ ಹೇಳಿ. ಎಲ್ಲ ಗೇಮು ಮಾಡೋಕ್ಕಾಗಲ್ಲ ಅಲ್ಲ. ಅದೆಲ್ಲ ನಮ್ಗೆ ಆಡಬೇಕು ಅಂತಾನೆ ಅಂತಲ್ಲ ಒಂದೊಂದುಗಳು. ಯಾವ್ದ್ರ ಫಂಕ್ಷನ್ ಫೋಟೋ ಶೂಟ್ ವಂಡರ್ಲಾನೇ ಅವಂದು ಇದು ಯಾವ್ದೋ ಕಾಡಿಂದ ಕರ್ಕೊಂಡ್ಬಂದು ವಂಡರ್ಲಾಗ್ ಬಿಟ್ಟು ಆಯ್ತು. ನೀವು ಆಡಕ್ ಮೀಟ್ರ್ ಇಲ್ಲ. 14,000 ಕಟ್ಟು ನಿಮ್ಗೂ ಕೊಡ್ತಾರೆ ಬೆಸ್ಟ್. ನೋಡ್ದೆ ರೆಡಿ ಆಗಿದೆ. ಈ ಕಡೆ ರೆಡಿ 3, 2, 1 ಇನ್ನೊಂದು ಲಾಸ್ಟ್ ಜಾರಾ ಮಾಡೆಲ್ ಪೋಸಸ್ ಕೊಡ್ತಿದ್ದಾರೆ. ಯಾರಿಗಾದ್ರೂ ಮಾಡೆಲ್ ರಿಕ್ವೈರ್ಡ್ ಇದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಿಸ್ಟರ್ ಮ್ಯಾಡಿ ಮಧು. ನೋಡಿ ಗಾಯ್ಸ್, ಸೂಪರ್ ಫೋಟೋಗ್ರಾಫರ್ ಬೇಕಂದ್ರೆ ಕ್ಯಾಮ್ರಾಮನ್ ಭರತ್ ಜೊತೆ ಭರತ್ ಎಂಟಿನ ಗಾರೆ ಮಾಡೆಲ್. ರೆಡಿ 3, 2, 1 ಆಕ್ಷನ್. ಓಕೆ ಗೈಸ್, ವಂಡರ್ಲಾ ಎಲ್ಲ ಮುಗಿಸ್ಕೊಂಡು ಎಲ್ಲ ಅವ್ರವ್ರ ಮನೆಗೆ ಹೋದ್ರು. ನಾನು ದೊಡ್ಡಪ್ಪ ಮತ್ತೆ ಭರತ್ ಎಲ್ಲ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಇವಾಗ ಮತ್ತೆ ಆರ್ಯನ್ ಬ್ರೋ ಫಾರ್ಮ್ ಹತ್ರಕ್ಕೆ ಹೋಗ್ತಾ ಇದೀವಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಫ್ರೆಂಡ್ ಒಬ್ರದ್ದು ಬ್ಯಾಚುಲರ್ ಪಾರ್ಟಿ ಇದೆ. ಯಾರು ಏನು ಎತ್ತ ಅಲ್ಲೇ ಹೋಗಿ ತೋರಿಸ್ತೀನಿ ಬನ್ನಿ. ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀನಿ, ತಲೆ ಅಂತ ಸಿಕ್ಕಾಪಟ್ಟೆ ನೋವ್ತಿದೆ. ಅಷ್ಟು ಕಿರ್ಚಾಡಿ ಪರ್ಚಾಡಿ ಎಲ್ಲ ಮಾಡ್ಬಿಟ್ಟಿದ್ವಲ್ಲ, ಅದಕ್ಕೋಸ್ಕರ ಅಷ್ಟೇ. ಕಾಲಂತೂ ಪದ ಹೇಳ್ತಾ ಇದೆ. ಹೋಗಿ ಬೇಜಾರು ಮಾಡ್ಕೊಂಡ್ಬಿಡ್ತಾರಲ್ಲ ಅಂತ ಹೋಗಿ ಮುಖ ತೋರಿಸ್ಕೊಂಡು ವಾಪಸ್ ಓಡ್ ಬಂದ್ಬಿಡೋಣ ಅಂತ ಅನ್ಕೊಂಡಿದ್ವಿ. ನೋಡೋಣ ಬನ್ನಿ ಏನಾಗುತ್ತೋ. ಆ್ಯಂಡ್ ಯಾರು ಬ್ಯಾಚುಲರ್ ಪಾರ್ಟಿ ಅಂತ ತೋರಿಸ್ತೀನಿ, ಸ್ಟೇ ಟ್ಯೂನ್ಡ್. ಇದು ನಮ್ಮ ಆರ್ಯನ್ ಬ್ರೋ ಫಾರ್ಮ್ನ ರೀಚ್ ಆಗಿದ್ದೀನಿ. ಏನು ಕ್ರೇಜಿ ಪ್ಲೇಸು ಅಂತೀರ. ವೈಬ್ ಅಂದರೆ ವೈಬು ಗೈಸ್. ಇದು ಮದುವೆಗಳು ಏನೇನು ನಡೆದೈತೆ ಗೊತ್ತಾ, ನಾವು ಓಪನ್ ಆಗಿದ್ದರಿಂದ ಕ್ರೇಜಿ ನೆಕ್ಸ್ಟ್ ಲೆವೆಲ್. ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ 100% ಕಾಂಟ್ಯಾಕ್ಟ್ ಮಾಡಿ, ಕಮ್ಮಿ ಮಾಡಿಸ್ಕೊಡ್ತೀನಿ ನನ್ನ ಕಡೆಯಿಂದ. ಆದರೆ ಬಟ್ ಯಾರನ್ನ ಮೀಟ್ ಮಾಡಕ್ಕೆ ಬಂದಿದ್ದೀನಿ ಅಂತ ಹೇಳಿಲ್ಲ, ತೋರಿಸ್ತೀನಿ ನೋಡಿ. ಅಂಟಡ ಬ್ಯಾಚುಲರ್ಸ್ ಪಾರ್ಟಿ ಪಾ, ಅಣ್ಣಂದು ಮದುವೆ ಆಗ್ತಾವ್ರೆ. ನೆಕ್ಸ್ಟ್ ವೀಕ್ ಇವ್ರ ಮದುವೆ. ನಾನು ಯಾವಾಗ ಅಪ್ಲೋಡ್ ಮಾಡ್ತೀನಿ ಅವಾಗ ಗೊತ್ತಾಯ್ತೀನಿ. 27th ಇದು ಹೇಳ್ಬಿಟ್ರಿ. ಇದು ಡೇ 2 ಇನ್ ಆರ್ಯನ್ ಫಾರ್ಮ್ಸು. ಸೊ ಮೊದಲನೇ ದಿವಸ ಶಮಂತ್ ಅವ್ರದ್ದು ಬ್ಯಾಚುಲರ್ ರೇಟ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗಿ ಮಲ್ಕೊಂಡ್ವಿ. ಇವಾಗ ಮತ್ತೆ ನಾಳೆಗೆ ಎದ್ದು ಬಂದಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಆರ್ಯನ್ ಬ್ರೋ ಅವರು ಊರಬ್ಬ ಕರೆದಿದ್ರು. ನಾವು ಇಲ್ಲಿ ಆರ್ಯನ್ ಬ್ರೋ ಕರಿತಾ ಇರೋದೇ ಕಾಯ್ತಾ ಇರ್ತೀವಿ, ಓಡ್ ಬಂದ್ಬಿಡ್ತೀವಿ. ಯಾಕಂದರೆ ಇದೊಂಥರ ನಮ್ಮ ಫೇವ್ರೇಟ್ ಜಾಗ. ನೋಡ್ಕೊಂಡು ಕೂತಿದ್ದೀನಿ. ಯಾಕೆಂದರೆ ಎಲ್ಲ ಬಂದಮೇಲೆ ಆರ್ಯನ್ ಬ್ರೋ ಎಲ್ಲ ಬಂದಮೇಲೆ ಆಮೇಲೆ ಸಭೆ ಕೂರ್ತೀವಿ. ಇನ್ನೂ ದೊಡ್ಡಪ್ಪ ಬರೋದು ಮಧ್ಯರಾತ್ರಿ 1 ಗಂಟೆ ಆಗ್ಬೋದೇನೋ ಮೋಸ್ಟ್ಲಿ. ಎಲ್ಲ ಆಚೆ ಹೋಗೋರಂತ ಅಣ್ಣ ಬರಲಿ ನೋಡೋಣ. ಸೊ ಇವಾಗ ಸದ್ಯಕ್ಕೆ ಇದ್ದಿದೆ ಪರಿಸ್ಥಿತಿ, ನೋಡೋಣ ಬನ್ನಿ. ನಾವು ಎಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಯಲಹಂಕ ಓಲ್ಡ್ ಟೌನ್ಗೆ. ಯಾಕಂದರೆ ಇಲ್ಲಿ ಕರ್ಗ ಇದೆ ಇವತ್ತು. ಸೊ ಆರ್ಯನ್ ಬ್ರೋ ಅವ್ರ ಊರು ಕರ್ಗ ನೋಡ್ಕೊಂಬರಕ್ಕೆ ಬಂದಿದ್ದೀವಿ. ಟೈಮ್ ಎಷ್ಟು ಗಂಟೆ ಅಂದರೆ 1 ಗಂಟೆ ಮಧ್ಯರಾತ್ರಿ. ಸೊ ಬನ್ನಿ ನೋಡೋಣ ಯಾವ ಥರ ಇರುತ್ತೆ ಅಂತೇಳಿ. ಎಲ್ಲರ ಮನೇಲೂ ಹಬ್ಬ ಗೈಸ್ ಫುಲ್ಲು. ಶಿಶಾ ಕ್ರಾಕ್ಸ್ ಬೇಕಾ? ಸುಮ್ಮನೆ 7,000 ರೂಪಾಯಿ ಕೊಟ್ಟು ತಗೋತೀವಿ. 200 ರೂಪಾಯಿ ಡೀಲ್ ಇಲ್ಲಿ. ಪ್ರತಾಪ್ ಅವರ ಆಟ ಸಾಮಾನು ಕೊಡಿಸ್ತೀನಿ. ಕಿಚನ್ ಸೆಟ್ಟು ಇವಾಗಾರು ಬರೀವಾ, ಇದ್ದಾಗಾರು ಬರೀದಲ್ಲಿ, ಇವಾಗಾರು ಕಲಿ ಬರೀವತ್ತಿಗೆ. ಕಿಚನ್ ಸೆಟ್ ನೋಡು. ಇದೆಲ್ಲ ಎಂಥ ಮೆಮೊರೀಸ್ ಗೊತ್ತಾಗಾಯ್ತು. ಇದೆಲ್ಲ ಚಿಕ್ಕ ಹುಡುಗರಲ್ಲಿ ಕಿಚನ್ ಸೆಟ್ಟು, ಡಾಕ್ಟರ್ ಸೆಟ್ಟು, ಬಾರ್ಬಿ ಸೆಟ್ಟು, ಕ್ರೇಜಿ. ಅವಾಗ ನಮ್ಮೂರು ಜಾತ್ರೆಲೆಲ್ಲ ಇದನ್ನು ಕೊಡಿಸಿಲ್ಲ ಅಂದರೆ ಬಿದ್ದು ಒದ್ದಾಡ್ಬಿಡ್ತಾ ಇದ್ದೋ. ನಮ್ಮಮ್ಮ ಕೊಡ್ಸೋ ಗಂಟೆ ಬಿಡ್ತಾ ಇರಲಿಲ್ಲ ಗೈಸ್. ಇಲ್ಲಿಂದಾನೆ ಅಂತ ಕರ್ಕ ಬರೋದು. ಓ ಕ್ರೇಜಿ ಪಲ್ಲಕ್ಕಿ ನೋಡಿ ಏನು ಮಸ್ತಾಗಿದೆ ಅಲ್ಲ. ಅಂಗಡಿ ಸಜ್ಜದ ಮೇಲೆಲ್ಲ ತಿಳ್ಕೊಂಡ್ಬಿಟ್ಟವ್ರೆ ಜನ. ಕ್ರೇಜಿ ಗೈಸ್. ನಮ್ಮ ರಾಜ್ಯದಲ್ಲಿ ದೇವರು ಕೊಡೋ ಬೆಲೆ ಬೇರೆನೆ ನೋಡಿ ಗೈಸ್. ದೇವರು ಕ್ಲಿಯರ್ ಆಗಿ
ಸ್ಟಾರ್ಟಿಂಗ್ ಬಂದಾಗ ಒಂದೇ ಒಂದು ಪಲ್ಲಕ್ಕಿ ಅಂತ ಅನ್ಕೊಂಡಿದ್ದೆ, ಇಲ್ಲಿ ನೋಡಿದ್ರೆ ಲೈನಾಗೈತೆ. ಇನ್ನೊಂದು ಕ್ರೇಜಿ ಆಗೈತೆ ನೋಡಿ. ಏನಮ್ಮ ಅವಳು ಹೆಂಗೆ ಇದ್ಯಾ ಗೊತ್ತಿಲ್ಲ ಮೇಲೆ. ಆಯ್ತು ಬಿಡ್ಬೇಕಪ್ಪ ಅಂತ. ಕ್ರೇಜಿ. ಒನ್ ಆಫ್ ದ ಬೆಸ್ಟ್ ಪಲ್ಲಕ್ಕಿ ಇದು ನೋಡಿ. ದೇವಸ್ಥಾನನೇ ಕಟ್ಸ್ಬಿಟ್ಟವ್ರೆ ಗಡ್ಗಂಬ ಸೇರಿಸಿ. ವಾವ್, ಏನು ಬ್ಯೂಟಿಫುಲ್ ಆಗಿದೆ ನೋಡಿ. ಅಲಂಕಾರ ನೋಡ್ರಪ್ಪ. ಲೈಟಾಗಿ ಮಳೆ ಬೇರೆ ಬರ್ತಾ ಇದೆ, ಕ್ರೇಜಿ ಆಗಿದೆ. ಎಲ್ಲ ಫ್ರೆಶ್ ಆಗೈಸ್, ಕ್ರೇಜಿ ಅನ್ಕೊಳ್ಳಿ. ಇದೆಲ್ಲ ಮಾಡೋಕ್ಕೆ ಎಷ್ಟು ಟೈಮ್ ಹಿಡಿದಿರುತ್ತೆ ನೋಡಿ, ಒಂದೊಂದು ಡೀಟೇಲಿಂಗು ಕೂಡ. ಸುವಾಗ ಜಸ್ಟ್ ಮಿಸ್, ಉಲ್ಟಾ ಮಚ್ಚಲ್ಲೇ ಹೊಡೆದಿರೋ ಭಯ, ಜಸ್ಟ್ ಮಿಸ್ ಭಯ. ಹಿಂಗ್ ಬಂತು ಅವನು ಹಿಂಗಂದ. ಸಬ್ಸ್ಕ್ರೈಬರ್ ಸಿಕ್ಕಿದ್ರೆ ಗೈಸ್ ಆರ್ಯನ್ ಬ್ರೋ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ನೋಡಿ. ಎಲ್ಲವರು ಎಲ್ಲ ಪಲ್ಲಕ್ಕಿಗಳನ್ನ ನೋಡ್ಕೊಂಡು ವಾಪಸ್ ಹೋಗ್ತಾ ಇದೀನಿ. ಸ್ಟಾರ್ಟಿಂಗ್ಗೆ ಹೋಗೋಣ ಇವಾಗ ವಾಪಸ್. ಇದಿಷ್ಟೇ ಅಂತ ಅನ್ಕೊಂಡಿದ್ದೆ, ಇಲ್ಲಿ ನೋಡಿದ್ರೆ ಇಲ್ಲೂ ಒಂದಷ್ಟೈತೆ. ಅಯ್ಯೋ, ಟಾರ್ಪಲ್ ಹಾಕ್ಕೊಂಡು ನಿಂತ್ಬಿಟ್ಟವ್ರೆ ಮಳೆ ಬರ್ತಾ ಇರೋ ಕಾರಣಕ್ಕೆ. ನನಗೂ ಆ ಥರ ಆಸೆ ಗೈಸ್, ಅಲ್ಲೆಲ್ಲ ನಿಂತ್ಕೊಂಡು ನೋಡಬೇಕು ಅಂತ. ಬಟ್ ಅದು ನಂಗೆ ಹತ್ತಕ್ಕೆ ಬರಲ್ವಲ್ಲ, ಅದೇ ಪ್ರಾಬ್ಲಮ್ ಗೈಸ್. ಎಷ್ಟು ಜನ ಯಪ್ಪ, ಗ್ರೇಟ್. ಮಳೆ ಬರ್ತಾ ಇದೆ, ಇಷ್ಟು ಜನ ಅವರೇ. ಮಳೆ ಬಂದಿರಲಿಲ್ಲ ಅಂದರೆ ಇನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಇನ್ನೇ ಜನ ಇರ್ತಾರೆ. ಇದು ಓಡಾಡೋಕ್ಕೂ ಜಾಗ ಇರ್ತಿರ್ಲಿಲ್ಲ ನಮ್ಮ ಪ್ರಕಾರ ಅಲ್ಲ. ಎಲ್ಲ ಪುಳಿಯೋಗರೆ ಕೊಡ್ತಾವ್ರೆ ಅಲ್ಲ, ಅಲ್ಲಿ ಯಾರೋ ತಿಂತಾ ಇದ್ರು. ಈ ಮಳೇಲಿ ಈ ಚಳಿಲಿ ಮ್ಯಾಗ್ನಮ್ ಐಸ್ ಕ್ರೀಮ್ ತಿನ್ನೋ ಫೀಲೇ ಬೇರೆ. ನೋಡಿ ಗೈಸ್, ತಳ್ಕೊಂಡು ಹೋಗ್ತಾ ಇರೋದು ಹೆಂಗೈತೆ ಅಂತ. ಮಳೆ ನೋಡಿ ಗೈಸ್ ಯಾವ ಥರ ಇದೆ. ಆರ್ಯನ್ ಬ್ರೋ ಅಂತೂ ಫುಲ್ ವೆಟ್ ಆಗ್ಬಿಟ್ಟವ್ರೆ. ಅಟ್ಯಾಕ್! ಬಂತು. ಸ್ವಲ್ಪ ಜಾಗ ಬಿಡಿ. ಎಲ್ಲಾರನ್ನ ಚೆನ್ನಾಗಿರಮ್ಮ ಅಷ್ಟೇ. ನುಕ್ಕು ಕಾಟ ಬೇಡ. ಅಜ್ಜಿ ಪೂಜೆ ಸಾಮಾನು ಕೊಟ್ಟರು. ಕಾಯಿ ಹೊಡ್ಕೊಡು ಅಂದ್ರೆ ಅಣ್ಣ ಈಡ್ಗಾಯಿ ಹೊಡಿತವನೆ. ಕಾಯಿ ಇವ್ರದ್ದು ಹರಕೆ ಒಂದು ಬೇಡ್ಕೋ ಶಿಷ್ಯ. ತಲೆ ಹೊಡೆದ್ಬಿಟ್ಯಾ? ಬಿಡೋ ತಲೆ ಗಟ್ಟಿ ಬಿಡೋ ವಿಡಿಯೋ. ಪ್ರಸಾದ ಬೇಡ ಅನ್ಬರ್ತೀನೋ. ಪ್ರಸಾದ ಕ್ರೇಜಿ ಮಸ್ತಾಗೈತೆ ಮಾತ್ರ. ನೀರು ನೋಡಿ ಪ್ರಸಾದ ತಿನ್ಮೇಲೆ ಸರಾಯ್, ಅವಾಗ ಸರಾಯ್ ಬರ್ತೈತಿ ಈ ಥರ. ಒಳ್ಳೆ ದರ್ಶನ ಆಯಿತು. ಇಲ್ಲಿ ಏನು ದೇವ್ರು ನೋಡಿದ್ರಲ್ಲ, ಅದೇ ದೇವ್ರದ್ದೇ ಕರಗ ಅದು. ಮಸ್ತಾಗಿ ಬನ್ನಿ ಹೋಣ. ನೀನು ನೆನ್ಕೋ ನಾವಾಗ ಕರ್ಗದಿಂದ ನೋಡಿ ಗೈಸ್ ಎಷ್ಟು ಜನ ಹೋಗ್ತಾರೆ. ಉಲ್ಟಾ ಮಡಗಿಸ್ಬಿಟ್ಟು ಹತ್ತಿಸ್ಬಿಟ್ಟಪ್ಪ ಅವನು. ಹತ್ತಿಸ್ತಾನ ಅಣ್ಣ ಇವಾಗ. ಹತ್ತಿಸ್ಬಿಟ್ಟು ಗಾಬರಿಗೆ ಆರ್ಗಿರ್ಬಿಟ್ರು ಕೆಳಗೆ. ನೀನು ಹತ್ತಿರೋ ಫೋರ್ಸ್ಗೆ ಪಾಕಿಸ್ತಾನ ಡಮ್ ಅನ್ಬೇಕು. ಹೊಡಿತಾನೆ ಇಲ್ಲ. ಎರಡು ಕಡೆ ಮೂರು, ನನ್ನ ಪ್ರಕಾರ ಎರಡು ಕಡೆ ಮೂರು ಕಡೆ ಹಚ್ಚಿಬಿಟ್ಟು ನೀವು ಬನ್ನಿ.
ಹತ್ರದಿಂದ ನೋಡ್ತಾ ಇದ್ದೀನಿ ನೋಡಿ. ಒಳ್ಳೆ ದರ್ಶನ ಆಯ್ತು. ಆದ್ರೂ ಕರ್ಗದ ಕಾಲಕ್ಕೆ ಬೀಳ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಕೈಂಡ್ ಆಫ್ ನ್ಯೂ ಎಕ್ಸ್ಪೀರಿಯನ್ಸ್, ಪಾಸಿಟಿವ್ ವೈಬ್ಸ್, ಪಾಸಿಟಿವ್ ಎನರ್ಜಿ. ಅಲ್ಲ ಏನಕ್ಕೆ ಬಂದಿಲ್ಲ ಅಂದ್ರೆ ಮಳೆಯಲ್ಲಿ ನಿಂತೋಗ್ಬಿಟ್ಟು ಏರ್ ಸ್ಟೈಲ್ ಆಗ್ಬಿಟ್ಟೈತಂತೆ. ಲಿಟ್ರಲಿ ನೋಡಿ ಭಯ. ಸೂಪರ್ ಸೂಪರ್, ಎಲ್ಲಾರ್ಗು ಒಳ್ಳೆ ದರ್ಶನ. ಎಲ್ಲಿ ಸುವಾದು ಭಯ ಹೋಗಿರ್ರಿ ಹಿಂಗೆ ಹಿಂಗೆ ಗೊತ್ತಾಗ್ಲಿ. ಇಲ್ಲ ಅವ್ನು ಯಾವುದೇ ಕಾರಣಕ್ಕೂ ದೇವ್ರ ಕಾರ್ಯ ಮಾತ್ರ ಮಿಸ್ ಮಾಡ್ತಾ ಇರಲಿಲ್ಲ ಭಯ. ನಿಜವಾಗ್ಲೂ ಹಂಗೋ ಹಿಂಗೋ ತಳ್ಕೊಂಬಂದಾದ್ರು ಕಾಲಿಗೆ ಬಿದ್ದು ನಿಂಬೆ ನಿಸ್ಕೊಂಡಿಲ್ಲ. ಸಿಕ್ಕಾಪಟ್ಟೆ ನಮ್ಮ ತನ್ನ ದೇವ್ರನ್ನ ತಗೋತಾ ಇದೀವಿ ತಾನೆ ಆಶೀರ್ವಾದ. ಕಣ್ ಕಾಣಲ್ವೇನ್ರಿ ನಿಮ್ಗೆ? ಏನೋ ಒಂಥರ ಖುಷಿ ಗೈಸ್. ದೇವ್ರು ಮಾಡಿದವ್ರು ಯಾರು ಕೆಟ್ಟಿಲ್ಲ ನನಗೆ ಗೊತ್ತಿರೋ ಪ್ರಕಾರ. ನಾನು ನಂಬ್ತಾನೆ ಇರಲಿಲ್ಲ ಸ್ಟಾರ್ಟಿಂಗು, ಆಮೇಲೆ ನಂಬಕ್ಕೆ ಶುರು ಮಾಡಿದ್ದು. ನಂತರ ಕೆಟ್ಟಿಲ್ಲ ಅಂತ ಹೇಳಿದ್ರೆ ದೇವ್ರು ಮಾಡೋರ ಜೊತೆಗೆ ಹಲಾಲ್ ಕೋರ್ ಕೆಲಸನೂ ಮಾಡಬಾರ್ದು. ಅವಾಗ 100% ಕೆಟ್ಟೋಯ್ತಾರೆ. ಏನೋ ಒಂದು ನಂಬಿಕೆ, ಒಂದು ಪಾಸಿಟಿವ್ ಎನರ್ಜಿ ಚೆನ್ನಾಗಿತ್ತು. ಸೊ ಇವೆಲ್ಲ ಮುಗಿಸ್ಕೊಂಡು ವಾಪಸ್ಸು ಆರ್ಯನ್ ಬ್ರೋ ಫಾರ್ಮ್ ಕಡೆ ಹೋಗೋಣ ಬನ್ನಿ. ಓಕೆ ಗೈಸ್, ಬೆಳಗ್ಗೆ ಎದ್ದು ಒಂದು ಮೀಟಿಂಗ್ ಇತ್ತು. ಆ ಮೀಟಿಂಗ್ ಮುಗಿಸೋಣ ಅಂತ ಡೈರೆಕ್ಟಾಗಿ ಬಂದೆ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕು ಏನು ಮಾಡಬೇಕು ಅಂತೇಳಿ. ನಾಳೆ ಮ್ಯಾಚ್ ಇದೆ, ನಾವು ವಿರಾಟ್ ಕೊಹ್ಲಿ ಟ್ರಿಬ್ಯೂಟ್ ಕೊಡಬೇಕು ಅಂತ ಎಲ್ಲ ವೈಟ್ ಕಲರ್ ಡ್ರೆಸ್ ಹಾಕೊಂಡು ಬರ್ತಾ ಇದ್ದೀವಿ. ಯಾರ್ಯಾರಿಗೆ ಕಸ್ಟಮೈಸ್ ಜರ್ಸಿ ಬೇಕು ನಾನು ಏನು ಪ್ರಿಂಟ್ ಮಾಡಿಸ್ತೀನಿ ಅದು DM ಮಾಡಿ ಇನ್ಸ್ಟಾಗ್ರಾಮಲ್ಲಿ, ಆದರೆ ಅಡ್ಜಸ್ಟ್ ಮಾಡ್ಕೊಡ್ತೀನಿ, ಇಲ್ಲಾಂದರೆ ಇಲ್ಲ. ಸೊ ಇನ್ನೊಂದೇನು ಅಂತ ಹೇಳಿದ್ರೆ ನಾಳೆ ಎಲ್ಲರೂ 6 ಗಂಟೆಗೆ ಟಾನಿಕ್ ಮುಂದೆ ಸಿಗೋಣ, ಯಾರ್ಯಾರು ಮ್ಯಾಚಿಗೆ ಬರ್ತಾ ಇದ್ದೀರಾ ಅವರು ಅಂತ ಹೇಳ್ತಾ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.